ಓಂ ಶ್ರೀ ಮಾತ್ರೇ ನಮಃ. 51ನೇ ನಾಮ ಓಂ ಸರ್ವಾಭರಣ ಭೂಷಿತಾಯೇ ನಮಃ. ಮೇಲಿನ ತನಕ ನಾವು ಏನು ಮೇಲ್ಕೊಂಡಿದ್ದೀವಿ, ದೇವಿಯ ಮೇಲಿನ ಶಿರಸ್ಸು ಭಾಗದಿಂದ ಕೆಳಗಿನ ತನಕ ಪಾದದವರೆಗೆ ನಾವು ಅರ್ಥವನ್ನ ತಿಳ್ಕೊಂಡಿದ್ದೀವಿ. ಅವಳ ವೈಭವನ್ನ ನೋಡಿದ್ದೀವಿ, ರೂಪ ವೈಭವ. ಅಲ್ಲಿ ತನಕ ನಮಗೆ ದೇವಿಯ ಒಂದು ರೂಪ ನಮ್ಮ ಮುಂದೆ ಬಂದು ನಿಂತ್ಕೊಂಡ್ಬಿಡತ್ತೆ. ಈಗ ಸರ್ವಾಭರಣ ಭೂಷಿತಾಯೈ ನಮಃ ಅಂದರೆ ಪಾದದಿಂದ ಶಿರಸ್ಸು ತನಕ ಅದರ ಪರ್ಯಂತ ಪ್ರೋಕ್ತಾಭರಣಗಳು ಅಂದರೆ ಎಲ್ಲ ಮಣಿಗಳಿಂದ ತಯಾರಿಸಲ್ಪಟ್ಟಿರುವಂತಹ ಆಭರಣಗಳನ್ನು ಧರಿಸಿ ಮತ್ತೆ ತೇಜೋಮಯ ರೂಪವಾಗಿರೋ ಅಂತಹ ಲಲಿತಾ ಪರಮೇಶ್ವರಿಗೆ ನನ್ನ ನಮಸ್ಕಾರಗಳು ಅಂತರ್ಥ. ಸರ್ವಾಭರಣ ಭೂಷಿತಳು, ಎಲ್ಲ ಆಭರಣಗಳಿಂದ ಅಲಂಕರಿಸಿರಂತಹ ತಾಯಿಗೆ ನನ್ನ ನಮಸ್ಕಾರಗಳು. ಶಿವಕಾಮೇಶ್ವರ ಅಂಕಸ್ಥಾಯೈ ನಮಃ. ನೋಡಿದ್ರೆ ಮೊದಲೇ ಹೇಳಿದ್ದೀನಿ ನಾನು, ಆ ಪರಮೇಶ್ವರನಿಗೆ ಮಾತ್ರ ಆ ದೇವಿಯ ಒಂದು ಆ ತೊಡೆಗಳ ಅಂದ ಗೊತ್ತಾಗತ್ತೆ ಅಂತ. ಕಾಮೇಶ್ವರನ ಅವರ ತೊಡೆ ಮೇಲೆ ಕೂತ್ಕೊಂಡು ತೇಜೋಮಯವಾಗಿರುವಂತಹ ಆ ಪರಮೇಶ್ವರನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡುವಂತಹ ದಾಂಪತ್ಯ, ಒಳ್ಳೆಯ ದಾಂಪತ್ಯ. ಅದಕ್ಕೆ ಅವರನ್ನ ಆದಿ ದಂಪತಿಯರು ಅಂತಾರೆ. ಒಳ್ಳೆಯ ದಾಂಪತ್ಯಕ್ಕೆ ಹೆಸರು ಶಿವ ಮತ್ತೆ ಶಿವ. ಶಿವ ಅಂದರೆ ಪರಮೇಶ್ವರಿ, ಶಿವ ಅಂದರೆ ಈಶ್ವರ. ಅದಕ್ಕೆ ಓಂ ಶಿವಾಯೈ ನಮಃ. ನೆಕ್ಸ್ಟ್ ನಾಮ ನೋಡಿ 53ನೇದು. ಅದಕ್ಕೆ ಅಂದರೆ ಅಗ್ನಿಯಲ್ಲಿ ನಾವು ಹೇಗೆ ಆಜ್ಯವನ್ನು ಹಾಕಿದರೆ, ಆಜ್ಯ ಅಂದ್ರೆ ಏನು, ತುಪ್ಪವನ್ನು ಹಾಕಿದರೆ ಒಂದು ಆ ಮೇಲಕ್ಕೆ ಎಗಿಸಿ ಎಗಿಸಿ ಬಂದ್ಬಿಡತ್ತೋ ಅಗ್ನಿ, ಹಾಗೆ ಪರಮೇಶ್ವರನ ಅರ್ಧಾಂಗಿಯಾಗಿರುವಂತಹ ಆ ಶಿವ ದೇವಿ ಅವರ ಜೊತೆಯಲ್ಲಿ ಕೂಡಿದರೆ ಮಾತ್ರ ಅವರಿಬ್ಬರು ಸೃಷ್ಟಿಯನ್ನು ಸೃಷ್ಟಿಸಬಲ್ಲರು ಅಂತ ಅರ್ಥ. ಅದಕ್ಕೆ ಶಿವಾಯೈ ನಮಃ. ಓಂ ಸ್ವಾಧೀನ ವಲ್ಲಭಾಯೈ ನಮಃ ಅಂದರೆ ತಪಸ್ಸಿನಿಂದ ಪರಮೇಶ್ವರನನ್ನ ಸ್ವಾಧೀನ ಮಾಡಿಕೊಂಡಿದ್ದವಳು. ನಾನು ಹೇಳ್ತಾ ಬರ್ತಿದ್ದೀನಿ, 3000 ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ಪರಮೇಶ್ವರನನ್ನ ಹೊಂದಿರುವಂತಹ ಪಾರ್ವತಿ ಮಾತೆ. ಅದಕ್ಕೆ ಅವಳು ಸ್ವಾಧೀನ ವಲ್ಲಭ. ವಲ್ಲಭ ಅಂದರೆ ಏನು, ಗಂಡ ಅಂತ ಅರ್ಥ. ಪತಿಯನ್ನ ಕಷ್ಟಪಟ್ಟು ತಪಸ್ಸು ಮಾಡಿ ಹೊಂದಿರೋವಳು. ಅದಕ್ಕೆ ಅವಳು ಸ್ವಾಧೀನ ವಲ್ಲಭ. ಇಲ್ಲಿ ತನಕ ಏನು ಹೇಳಿದ್ದೀನಿ ನಾನದು, ಶಿವಕಾಮೇಶ್ವರ ಅಂಕಸ್ಥ ಶಿವ ಸ್ವಾಧೀನ ವಲ್ಲಭ. ಈ ನಾಮವನ್ನ ಅಂದರೆ ಈ ಒಂದು ಲೈನನ್ನ ಒಳ್ಳೆಯ ದಾಂಪತ್ಯ ಸಲುವಾಗಿ ದಿನ 108 ಸಲ ಅದನ್ನ ನಾವು ಧ್ಯಾನ ಮಾಡಿದರೆ ದೇವಿ ಒಳ್ಳೆಯ ದಾಂಪತ್ಯವನ್ನು ಕೊಡ್ತಾರೆ ಅಂತ ಇರತ್ತೆ. ಯಾರು ಗಂಡ ಹೆಂಡತಿ ಮಧ್ಯೆ ವಿರಸ ಇದ್ದುಕೊಂಡು ಏನಾದರೂ ಅವರಿಬ್ಬರಿಗೂ ಹೊಂದಲಿಲ್ಲ ಅಂತ ಕೂಡ ಏನಾದರೂ ಇದ್ದರೆ ಈ ಒಂದೇ ಲೈನ್ ಶಿವಕಾಮೇಶ್ವರ ಅಂಕಸ್ಥ ಶಿವ ಸ್ವಾಧೀನ ವಲ್ಲಭ. ಹೇಗೆ ನಿನ್ನ ಗಂಡನನ್ನು ನೀನು ಸ್ವಾಧೀನಪಡಿಸ್ಕೊಂಡಿದೀಯ ತಾಯಿ, ಹಾಗೆ ನನ್ನ ಗಂಡ ಕೂಡ ನನಗೆ ಅನುಕೂಲವಾಗಿರಲಿ ಅಂತ ಆ ದೇವಿಯನ್ನ ಪ್ರಾರ್ಥನೆ ಮಾಡಬಹುದು. ಓಂ ಸುಮೇರು ಶೃಂಗ ಮಧ್ಯಸ್ಥಾಯೈ ನಮಃ. ಸುಮೇರುಗಿರಿ ಅಂದರೆ ಮೇರು ಪರ್ವತ, ಸುಮೇರು ಪರ್ವತ, ಶೃಂಗ ಮಧ್ಯ ಅಂದರೆ ಆ ಮಧ್ಯ ಭಾಗದಲ್ಲಿ ಆಸನವನ್ನು ಹಾಕ್ಕೊಂಡು ಕೂತ್ಕೊಂಡಿರುವಂತಹ ದೇವಿ. ಸುಮೇರು ಶೃಂಗ ಮಧ್ಯಸ್ಥ, ಸುಮೇರು ಪರ್ವತದ ಮಧ್ಯಭಾಗದಲ್ಲಿ ನೆಲೆಸಿರುವಂತಹ ತಾಯಿಗೆ ನನ್ನ ನಮಸ್ಕಾರಗಳು ಅಂತಂತ. ನೆಕ್ಸ್ಟ್ ಶ್ರೀಮನ್ನಗರ ನಾಯಿಕ. ಶ್ರೀಮನ್ನಗರ ಶ್ರೀಚಕ್ರ ಅಥವಾ ಶ್ರೀವಿದ್ಯಾ, ಆ ನಗರಕ್ಕೆ ಅವಳು ನಾಯಿಕ. ನಾಯಿಕ ಅಂದರೆ ಮೊದಲೇ ಹೇಳ್ಕೊಂಡಿದ್ವಿ, ಮಹಾರಾಜ್ಞಿ. ಅವಳು
ಮಹಾರಾಜ್ಞಿಯಾಗಿ ಪ್ರಕಾಶಿಸ್ತಾ ಇರ್ತಾಳೆ. ಅಂಥ ಪರಮೇಶ್ವರಿಗೆ ನನ್ನ ನಮಸ್ಕಾರಗಳು. ಶ್ರೀಮನ್ನಗರ ನಾಯಿಕ, ಇದು ನಾವು ಮತ್ತೆ ಮಣಿದ್ವೀಪ ವರ್ಣನೆ ಅಂತ ಒಂದು ಇದೆ. ಅದರಲ್ಲಿ ನಾವು ಹೇಳ್ಕೊಳ್ಳುವಾಗ ಮತ್ತೆ ನಿಮಗೆ ಈ ಶ್ರೀಮನ್ನಗರ ಅನ್ನುವುದರ ಬಗ್ಗೆ ನಾನು ಇನ್ನೂ ತುಂಬ ಕ್ಲುಪ್ತವಾಗಿ ಹೇಳ್ತೀನಿ ಆಮೇಲೆ. ಶ್ರೀಚಕ್ರ ಅಥವಾ ಶ್ರೀವಿದ್ಯಾ, ಈ ನಗರಕ್ಕೆ ಅವಳು ನಾಯಿಕ. ಶ್ರೀ ಅಂದರೆ ಚಕ್ರ, ಶ್ರೀಚಕ್ರ. ಆ ನಗರಕ್ಕೆ ತಾನು ನಾಯಿಕ ಆಗಿರುತ್ತಾಳೆ. ಅಂತಹ ದೇವಿಗೆ ನನ್ನ ನಮಸ್ಕಾರಗಳು. ಓಂ ಚಿಂತಾಮಣಿ ಗೃಹಾಂತಸ್ಥಾಯೈ ನಮಃ. ನೋಡಿದ್ರ, ಚಿಂತಾಮಣಿ ಅಂದರೆ ನಾವು ಏನ್ ಬೇಡ್ತೀವಿ ಅದನ್ನು ಕೊಡೋವಂತಹ ಮಣಿ. ಆ ಮಣಿಗಳನ್ನ ಆ ದೇವತೆ ಧರಿಸಿರುತ್ತಾಳೆ. ಚಿಂತಾಮಣಿ ಆ ಗೃಹವನ್ನ, ತನ್ನ ಗೃಹವನ್ನ ಚಿಂತಾಮಣಿ ಎನ್ನುವ ಮಣಿಗಳಿಂದ ನಿರ್ಮಿಸಲ್ಪಟ್ಟಿರುತ್ತದೆ. ಆ ದೇವತೆಗೆ ಅಂದ್ರೆ ಎಲ್ಲ ವಾಂಛಿತಾರ್ಥ ಪ್ರದಾಯಿನಿ ಅವಳು. ಚಿಂತಾಮಣಿ ಅವಳು ಮಂತ್ರಾದಿ ದೇವತೆ. ಆ ಭಕ್ತರಿಗೆಲ್ಲರಿಗೂ ಕೂಡ ವಾಂಛಿತಾರ್ಥಗಳನ್ನ ನೆರವೇರಿಸುವವಳು. ಅಂತ ಚಿಂತಾಮಣಿ ಮಂದಿರದಲ್ಲಿ ಕುಳಿತಿರುವವಳು. ಮೊದಲೇ ನಾವು ಹೇಳಿದ್ವಿ, ಚಿಂತಾಮಣಿ ಮಂಟಪದಲ್ಲಿ ಕುಳಿತಿಹಳೆ, ನನ್ ಚಿತ್ತದಲ್ಲಿ ಬಂದು ನೆಲಸಿಹಳೆ ಅಂತ. ಆ ದೇವಿ ಆ ಚಿಂತಾಮಣಿ ಗೃಹದಲ್ಲಿ ನೆಲೆಸಿರುತ್ತಾಳೆ. ಅಂತಹ ದೇವಿಗೆ ನನ್ನ ನಮಸ್ಕಾರಗಳು. ಓಂ ಪಂಚಬ್ರಹ್ಮಾಸನ ಸ್ಥಿತಾಯೈ ನಮಃ. ನೋಡಿದ್ರ, ಪಂಚಬ್ರಹ್ಮಗಳು. ನೀವು ಲಲಿತಾದೇವಿಯ ಒಂದು ಚಿತ್ರಪಟವನ್ನು ನೋಡಿದರೆ ನಿಮಗೆ ಅದರಲ್ಲಿ ಇವರೆಲ್ಲ ಗೋಚರಿಸ್ತಾರೆ. ಯಾರು? ಬ್ರಹ್ಮ, ವಿಷ್ಣು, ಈಶ, ರುದ್ರ. ಇವರು 4 ಜನ ಕೂಡ ಆ ದೇವಿ ಕೂತ್ಕೊಂಡಿರುವಂತಹ ಮಂಚಕ್ಕೆ ಕೋಲುಗಳಾಗಿರುತ್ತಾರೆ. ಮಂಚದ ಕೋಲು, ಕೆಳಗಡೆ ಇರುವಂತಹ ಕೋಲು. ಮತ್ತೆ ಸದಾಶಿವ ಏನಾಗಿರ್ತಾನೆ? ಅವಳಿಗೆ ಫಲಕಸ್ಥಾನ ಅಂದ್ರೆ ಒಂದು ಮಲ್ಕೊಳ್ಳುವಂತಹ ಸುಪ್ಪತ್ತಿಗೆ ಅಂತ ಹೇಳ್ಬೇಕು. ಒಳ್ಳೆ ಮೆತ್ತನ ಒಂದು ಹಾದಿ 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 ಅಂತಾರಲ್ಲ, ಅದ್ ಅದರ ಅದರ ತರ ಆ ಆಸನದ ಮೇಲೆ ಕೂತ್ಕೊಂಡಿರುವಂತಹ ತಾಯಿಗೆ ನನ್ನ ನಮಸ್ಕಾರಗಳು. ಪಂಚಬ್ರಹ್ಮಗಳು, ಬ್ರಹ್ಮ, ವಿಷ್ಣು, ಈಶ, ರುದ್ರ ಮತ್ತೆ ಸದಾಶಿವ, ಇವರೆಲ್ಲರೂ ಕೂಡ ಅವಳ ಮಂಚಕ್ಕೆ ಕಾಲುಗಳಾಗಿ ಮತ್ತೆ ಅವಳಿಗೆ ಆಸನದ ಮೇಲೆ ಕೂಡ ಈಶ್ವರನ ಅಂಕದ ಮೇಲೇನೆ ಕೂತ್ಕೊಂಡಿರ್ತಾಳೆ. ಅಂತಹ ದೇವಿಗೆ ನನ್ನ ನಮಸ್ಕಾರಗಳು. ಇದ್ರ ಬಗ್ಗೆ ಇನ್ನೂ ವಿಸ್ತಾರವಾಗಿ ನಾವು ಸೌಂದರ್ಯಲಹರಿ ಹೇಳುವಾಗ ಮತ್ತೆ ಹೇಳ್ಕೊಳ್ಳೋಣ ಪಂಚಬ್ರಹ್ಮಗಳ ಬಗ್ಗೆ. ಓಂ ಮಹಾಪದ್ಮಾಟವಿ ಸಂಸ್ಥಾಯೈ ನಮಃ. ನೋಡಿದ್ರ, ಈ ಷಟ್ ಚಕ್ರಗಳಿರ್ತಾವ ನಮ್ಮ ಶರೀರದಲ್ಲಿ. ಈ ಅಸಂಖ್ಯಾಕ ಸಹಸ್ರ ನಾಡಿಗಳು, ಅದನ್ನೇನಂತಾರಂದ್ರೆ ಮಹಾಪದ್ಮಗಳು ಅಂತಾರೆ. ಮಹಾಪದ್ಮ ಅಂದ್ರೇನು? ಅಗಣಿತ ನಾಡಿ ನಿಲಯ. ಅದು ಮಹಾ ಅರಣ್ಯ. ಮಹಾಪದ್ಮ ಅಟವಿ. ಅಟವಿ ಅಂದ್ರೆ ಏನು? ಅರಣ್ಯ. ಸಂಸ್ಥಾಯೇ ನಮಃ. ಅಲ್ಲಿ ನಿವಾಸ ಮಾಡುವಂತಹ ತಾಯಿಗೆ ನನ್ನ ನಮಸ್ಕಾರಗಳು. ಪದ್ಮಾರಣ್ಯ ಅಂತ ಅರ್ಥ. ಮಹಾಪದ್ಮ ಅಟವಿ. ಅಟವಿ ಅಂದ್ರೆ ಅರಣ್ಯ. ಮಹಾಪದ್ಮ ಅರಣ್ಯ. ನಮ್ಮ ಶರೀರದಲ್ಲಿ ಎಷ್ಟಿರುತ್ತೆ ಗೊತ್ತಾ ನಾಡಿಗಳು? 72,000 ನಾಡಿಗಳಿರುತ್ತವಂತೆ. ಅದಕ್ಕೆಲ್ಲ ನಿಲಯ ಆಗಿರುವಂತಹ ದೇವಿಗೆ ನನ್ನ ನಮಸ್ಕಾರಗಳು ಅಂತ ಅರ್ಥ. ಅಂದ್ರೆ ನಮ್ಮ ಶರೀರದಲ್ಲಿ ಇರುವಂತಹ ಈ ದೇಹ ರೂಪ ಪದ್ಮಾರಣ್ಯದಲ್ಲಿ ನಿವಾಸ ಮಾಡುವಂತಹ ತಾಯಿಗೆ ನನ್ನ ನಮಸ್ಕಾರಗಳು ಅಂತ ಅರ್ಥ. ಓಂ ಕದಂಬವನವಾಸಿನ್ಯೈ ನಮಃ. ನೋಡಿ, ಕದಂಬವನ ಅಂದ್ರೆ ಅವಳಿಗೆ ತುಂಬಾ ಇಷ್ಟ ಅಂತ ಹೇಳಿದ್ದೀನಿ. ಅವು ಗುಂಡು ಗುಂಡಾಗಿರುತ್ತೆ ಹೂಗಳು. ಯಾವ ಪ್ರತಿ ದಿವಸ ಬರೋದಿಲ್ಲ. ಅದಕ್ಕೆ ಒಂದು ಸೀಸನ್ ಅಂತ ಇರ್ತಾರಲ್ಲ, ಆ ಸಮಯದಲ್ಲಿ ಮಾತ್ರ ಬರುತ್ತೆ. ಆ ಕದಂಬ ವನದಲ್ಲಿ ತಾನು ನಿವಾಸ ಮಾಡುತ್ತಾಳೆ ಶ್ರೀಮಾತ. ಕದಂಬ
ವನವಾಸಿನಿ. ಅದಕ್ಕೆ ನೋಡಿ ದೇವಸ್ಥಾನಗಳು ಆಲ್ಮೋಸ್ಟ್ ನೀವೆಲ್ಲಿ ನೋಡಿದರೂ ಕೂಡ ಅರಣ್ಯದ ಮಧ್ಯದಲ್ಲೇ ಇರುತ್ತೆ. ಯಾಕಂದ್ರೆ ಅವಳಿಗೆ ವನಗಳಂದ್ರೆ ತುಂಬಾ ಇಷ್ಟ. ಅದಕ್ಕೆ ಕದಂಬ ವನದಲ್ಲಿ ನಿವಾಸ ಸ್ಥಾನವನ್ನು ಮಾಡಿಕೊಂಡು ಇರುವಂತಹ ಶ್ರೀಮಾತೆಗೆ ನನ್ನ ವಂದನೆಗಳು ಅಂತರ್ಥ. ಓಂ ಶ್ರೀ ಮಾತ್ರೇ ನಮಃ. ಮತ್ತೆ ಇನ್ನು ಸ್ವಲ್ಪ ನಾಳೆ ಹೇಳ್ಕೊಡೋಣ. ಧನ್ಯವಾದಗಳು. ಜೈ ಶ್ರೀರಾಮ್.